ಜೋಯಿಡಾದಲ್ಲಿ ಪಾರಂಪರಿಕ ಆಹಾರಕ್ಕೆ ಮರುಜೀವನ. BGVSPU ಕಾಲೇಜು ಆಹಾರ ಮೇಳಕ್ಕೆ ಉತ್ತಮ ಸ್ಪಂದನೆ. ಜೋಯಿಡಾ ಜಗತ್ತು ನೈಸರ್ಗಿಕ ಆಹಾರದತ್ತ ವಾಲುತ್ತಿರುವ ಈ ಸಂದರ್ಭದಲ್ಲಿ ನಮ್ಮ ಪಾರಂಪರಿಕ ಆಹಾರ ಪದ್ಧತಿಯನ್ನು ಪುನರ್ಸ್ಥಾಪಿಸುವುದು ಅತ್ಯಗತ್ಯವಾಗಿದೆ. ಜೋಯಿಡಾ ತಾಲೂಕು ನೈಸರ್ಗಿಕ ಆಹಾರ ಉತ್ಪನ್ನಗಳ ತವರೂರಾಗಿದ್ದು, ಇಲ್ಲಿನ ಗಡ್ಡೆ, ಗೆಣಸಿನ ಔಷಧೀಯ ಗುಣಗಳು ಹಾಗೂ ಆರೋಗ್ಯಕರ ತತ್ವಗಳಿಂದಾಗಿ ಜಾಗತಿಕ ಮಟ್ಟದಲ್ಲಿ ಮನ್ನಣೆ ಪಡೆದಿದೆ. ಮುಂದಿನ ದಿನಗಳಲ್ಲಿ ಇದಕ್ಕೆ ಭೌಗೋಳಿಕ ಗುರುತು GI ಟ್ಯಾಗ್ ದೊರೆತರೆ ಜೋಯಿಡಾ ತಾಲೂಕಿನ ಗೆಣಸು ಇಡೀ ಜಗತ್ತಿನಲ್ಲಿ ಗುರುತಿಸಿಕೊಳ್ಳಲಿದೆ ಎಂದು ಜೋಯಿಡಾ ಕಾಳಿ ಬ್ರಿಗೇಡ್ ಸಂಸ್ಥಾಪಕ ಅಧ್ಯಕ್ಷ ಹಾಗೂ ಕಿಸಾನ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ರವಿ ರೆಡ್ಕರ್ ಹೇಳಿದರು. ಅವರು ಇಂದು ಭಾರತ ಗ್ರಾಮೀಣ ವಿದ್ಯಾವರ್ಧಕ ಸಂಸ್ಥೆ ಪದವಿ ಪೂರ್ವ ಕಾಲೇಜು BGVS ಕಾಲೇಜು ಜೋಯಿಡಾ ವಿದ್ಯಾರ್ಥಿಗಳು ಆಯೋಜಿಸಿದ್ದ ಆಹಾರ ಮೇಳದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕಾಲೇಜಿನ ಪ್ರಾಂಶುಪಾಲ ಮಂಜುನಾಥ ಶೆಟ್ಟಿ, ಭಾರತದ ಸಂಸ್ಕೃತಿಯೊಂದಿಗೆ ಆಹಾರ ಪದ್ಧತಿ ಆಳವಾಗಿ ಬೆಸೆದುಕೊಂಡಿದೆ. ಸಮತೋಲಿತ ಹಾಗೂ ಪೌಷ್ಟಿಕ ಆಹಾರ ಆರೋಗ್ಯಕರ ಜೀವನಕ್ಕೆ ದಾರಿ ಮಾಡಿಕೊಡುತ್ತದೆ. ಮಕ್ಕಳಲ್ಲಿ ಪ್ರಾಚೀನ ಭಾರತೀಯ ಆಹಾರ ಪದ್ಧತಿಯ ಅರಿವು ಮೂಡಿಸುವ ಉದ್ದೇಶದಿಂದ ಹಾಗೂ ಆಹಾರದ ಮಹತ್ವವನ್ನು ತಿಳಿಸುವ ಸಲುವಾಗಿ ವಿದ್ಯಾರ್ಥಿಗಳ ಸಹಭಾಗಿತ್ವದಲ್ಲಿ ಈ ಆಹಾರ ಮೇಳವನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಕಾಳಿ ಬ್ರಿಗೇಡ್ ಮುಖ್ಯ ಸಂಚಾಲಕ ಹಾಗೂ ವಕೀಲರಾದ ಸುನೀಲ ದೇಸಾಯಿ ಮಾತನಾಡಿ, ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಸಾಂಪ್ರದಾಯಿಕ ಹಾಗೂ ನೈಸರ್ಗಿಕ ಆಹಾರಕ್ಕೆ ಹೆಚ್ಚಿನ ಬೇಡಿಕೆ ಇದೆ. ಜೋಯಿಡಾ ತಾಲೂಕು ಸಾಂಪ್ರದಾಯಿಕ ಆಹಾರದ ತವರೂರಾಗಿದ್ದು, ಇಲ್ಲಿನ ಪ್ರಕೃತಿದತ್ತ ಆಹಾರ ತಯಾರಿಕೆ ಉತ್ತಮ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲಿದೆ. ಇದು ಸ್ಥಳೀಯರ ಬದುಕಿಗೆ ಆರ್ಥಿಕ ಭದ್ರತೆ ನೀಡಲಿದೆ ಎಂದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸಂತೋಷ ಮಂತೇರೋ, ಭಾರತ ಗ್ರಾಮೀಣ ವಿದ್ಯಾವರ್ಧಕ ಸಂಸ್ಥೆಯ ಸ್ಥಳೀಯ ಸಮಿತಿ ಸದಸ್ಯರಾದ ವಿನಯ ದೇಸಾಯಿ, ದತ್ತಾರಾಮ ದೇಸಾಯಿ, ಸಮೀರ ಮುಜಾವರ್, ಗಣಪತಿ ದೇಸಾಯಿ, ಪಾಲಕರಾದ ಸುಭಾಷ ಗೌಡರ ಹಾಗೂ ಕಾಲೇಜಿನ ಉಪನ್ಯಾಸಕ ವೃಂದ ಉಪಸ್ಥಿತರಿದ್ದರು. ಆಹಾರ ಮೇಳದಲ್ಲಿ ಕಾಲೇಜು ವಿದ್ಯಾರ್ಥಿಗಳ 12 ಆಹಾರ ಅಂಗಡಿಗಳು ಭಾಗವಹಿಸಿದ್ದು, ಸ್ಥಳೀಯ ಗಡ್ಡೆ, ಗೆಣಸಿನ ಪಲ್ಯ, ಚಿಪ್ಸ್, ವಿವಿಧ ಬಗೆಯ ರುಚಿಕರ ಲಡ್ಡು, ದೋಸೆ, ಸ್ಥಳೀಯ ಭಾಕರಿ, ರೋಟಿ, ಪುರಿ, ಬಾಜಿ, ಹಣ್ಣಿನ ಸಿಕರಣಿ, ಚಿರುಟಿ, ಪಾನಿಪುರಿ, ಸರಬತ್ ಸೇರಿದಂತೆ ಹಲವಾರು ಬಗೆಯ ತಿಂಡಿ, ತಿನಿಸುಗಳನ್ನು ಪ್ರದರ್ಶಿಸಿ ಮಾರಾಟ ಮಾಡಲಾಯಿತು. ಆಹಾರ ಮೇಳಕ್ಕೆ ಆಗಮಿಸಿದ ಅತಿಥಿಗಳು, ಕಾಲೇಜಿನ ಸಿಬ್ಬಂದಿಗಳು, ಪಾಲಕರು ಹಾಗೂ ಹಳೆಯ ವಿದ್ಯಾರ್ಥಿಗಳು ತಿಂಡಿ ತಿನಿಸುಗಳನ್ನು ಖರೀದಿಸಿ ಸವಿದು ಸಂತಸ ವ್ಯಕ್ತಪಡಿಸಿದರು. ವಿವಿಧ ಬಗೆಯ ಸಾಂಪ್ರದಾಯಿಕ ಹಾಗೂ ರುಚಿಕರ ಖಾದ್ಯಗಳಿಂದ ಕೂಡಿದ ಈ ಆಹಾರ ಮೇಳ ಎಲ್ಲರ ಮನ ಗೆದ್ದಿತು.